ಇವಾಗ ಇವತ್ತು ಅನಿರುದ್ಧ ಅವ್ರು ಇಲ್ಲಿ ಕರೆದ್ರು, ಏನಕ್ಕೆ ಕರೆದ್ರು ನಮ್ಗೆ ಯಾರಿಗೂ ಸರಿಯಾಗಿ ಕ್ಲಿಯರಿಟಿ ಇಲ್ಲ. ಏನಕ್ಕೆ ಅವ್ರ ಸಮಸ್ಯೆ ಹೇಳ್ಕೋಕ್ ಮಾತ್ರ ಕರೆದ್ರು. ಅಲ್ಲಿ ಹಾಕ್ಬೇಕಾ ಸ್ಮಾರಕ ಆಗ್ಬೇಕಂತ ಏನಾರು ಹೇಳಿದ್ರೆ ನೀವು ಮಾಡ್ಕೊಳ್ಳಿ ಅಂದ್ರೆ ಹೆಂಗ ಯಾರೇ ಮಾಡ್ಕೋತಾರೆ? ಅವ್ರು ಮುಂದ್ ನಿಂತ್ಕೊಂಡು ಮಾಡ್ಬೇಕು. ಇಲ್ಲಿ ನಮ್ಗೆ ಅವ್ರ ಮೇಲೆ ಇರೋ ಆಪಾದನೆ ಮಾತ್ರ ಅವ್ರು ಹೇಳಿದ್ರು. ಇಲ್ಲಿ ಅಭಿಮಾನಿಗಳಿಗೆ ಏನಾರು ಹೇಳಿದ್ರ, ಇಲ್ಲಿ ಆಗ್ಲೇಬೇಕು ಅಂತ ಅವ್ರು ಏನಾರು ಮಾತಾಡಿದ್ರ? ಖಂಡಿತ ಮಾತಾಡಿಲ್ಲ ಅವರು. ದಯವಿಟ್ಟು ಅಲ್ಲಿ ಆಗ್ಬೇಕು, ದೇವಸ್ಥಾನ ಆಗ್ಬೇಕು. ಅಭಿಮಾನಿಗಳು ಒಬ್ಬೊಬ್ರು ಒಂದೊಂದು ಮಾಡ್ಕೊ ಹೋಗ್ತಾ ಇದಾರೆ. ದಯವಿಟ್ಟು ಮಾಡ್ಬೇಕು. ದಯವಿಟ್ಟು ಅಲ್ಲೇ ಆಗ್ಬೇಕು, ದೇವಸ್ಥಾನ ಆಗ್ಬೇಕು. ಅನಿರುದ್ಧ ಅವರು ಮುಂದೆ ನಿಂತ್ಕೊಂಡ್ ಮಾಡ್ಬೇಕು. ದಯವಿಟ್ಟು ಅವ್ರು ಸಪೋರ್ಟ್ ಮಾಡ್ಬೇಕು ಮೇಡಮ್. ನೀವು ಮಾಡ್ಕೊಳ್ಳಿ ಅಂತವ್ರದಲ್ಲ, ಅವ್ರು ಮುಂದೆ ನಿಂತ್ಕೊಂಡ್ ಮಾಡ್ಬೇಕು. ನಮ್ಗೆ 9 ವರ್ಷ ಸತತವಾಗಿ ವಿಷ್ಣುವರ್ಧನ್ ಅವರ ಕುಟುಂಬದವರು ಎಲ್ಲಾ ರಾಜಕಾರಣಿಗಳ ಮನೆ ಬಾಗಿಲಿಗೂ ಹೋದ್ರು, ಅಧಿಕಾರಿಗಳ ಮನೆ ಬಾಗಿಲಿಗೂ ಹೋದ್ರು, ಶತ ಪ್ರಯತ್ನ ಪಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಆಮೇಲೆ ಬಾಲಣ್ಣನ ಕುಟುಂಬ ಗೀತಾ ಬಾಲಿ ಏನಿದ್ದಾರೆ, ಒಬ್ಬ ಮಾಗಡಿ ರೋಡು ವಿಷ್ಣುವರ್ಧನ್ ಅಭಿಮಾನಿ ರಾಮಾಚಾರಿ ಅನ್ನೋನು ನಾನು ಅವತ್ತು ಕೋರ್ಟ್ ಅಲ್ಲಿ ಡೇಟ್ ಇರೋ ಕಾರಣ ಸಿಗ್ತಾರೆ ಅನ್ಬಿಟ್ಟು ಹೋದಾಗ ಕನ್ನಡಿಗರ ಬಗ್ಗೆ ಅವತ್ತು ನಮ್ಮ ಹತ್ರ ಕೀಪ್ಯಾಡು ಇಲ್ಲಾಂದ್ರೆ ಆಡಿಯೋ ವಿಡಿಯೋ ಮಾಡಿದ್ರೆ ಕತೆ ಬೇರೆ ಆಗದ. ಅವತ್ತು ಕನ್ನಡಿಗರು ಏನು ಅಂತ ರಾಜ್ಯದಲ್ಲಿ ತೋರೋರು. ಈ ರಾಜ್ಯದ ಜನ ಸರಿ ಇಲ್ಲ. ಮತ್ತೆ ವಿಷ್ಣುವರ್ಧನ್ ಅವರ ಕುಟುಂಬದವರು ತಂದು ಅಲ್ಲಿ ಹಾಕ್ಬಿಟ್ಟಿದ್ದೇವೆ, ನಮ್ಗೆ ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರಿನ್ ತೊಂದರೆ ಆಗ್ತಾ ಇದೆ ಅಂತ ವಿಷ್ಣುವರ್ಧನ್ ಅವ್ರ ಕುಟುಂಬದವ್ರನ್ನು ತೇಜವಾದೆ ಮಾಡಿದ್ರು. ಅಭಿಮಾನಿಗಳು ನಮ್ಮನ್ನ ಏನೂ ಮಾಡಕ್ಕಾಗಲ್ಲ ಅನ್ನೋ ರೀತಿ ಹೇಳಿದ್ಲು ಅವಮ್ಮ. ನಾವಾಗ ಕೋರ್ಟ್ ಹಾಲ್ ಅಲ್ಲಿ ಇದ್ದ ಕಾರಣ ನಾವೇನು ಮಾಡಕ್ಕಾಗ್ಲಿಲ್ಲ. ಸಹನೆ ಕಟ್ಟೆ ಹೊಡೆದಿತ್ತು, ಪೊಲೀಸ್ನವ್ರು ಇದ್ರು, ಅದರಿಂದ ಸುಮ್ಮನೆ ಹೋದು. ಇವತ್ತು ಹೇಳ್ತಾ ಇದಾರೆ, ಅವತ್ತು ಯಾಕೆ ಕೊಡ್ಲಿಲ್ಲ? ಗಣೇಶ್ ಒಪ್ಕೊಂಡ್ರೆ EM ಒಪ್ತಿರ್ಲಿಲ್ಲ. ನ್ಯಾಯಾಲಯದವ್ರು ಹೇಳಿದ್ರಲ್ಲ ಮೇಡಮ್ನವ್ರೆ, ಏನಿದೆ ವಾಪಸ್ ತಗೊಂಡ್ಬಿಡಿ ಕೇಸ್ನ. 2 ಎಕರೆನ ಡಿಸ್ಕಸ್ ಮಾಡ್ಕೊಂಡು ಅವ್ರು ಕೊಟ್ಟಾದ್ಮೇಲೆ ನಿಮ್ ಕುಟುಂಬದವರು ಮತ್ತೆ ಬೇಕಂದ್ರೆ ನಿಮ್ಮಲ್ಲಿ ಏನಾದ್ರು ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಕೇಸ್ ಹಾಕೊಳ್ಳಿ ಅಂತ ಹೇಳಿದ್ರಲ್ಲ ಜಡ್ಜ್. ಅದೆಲ್ಲ ಮಾಧ್ಯಮದಲ್ಲೂ ಬಂದಿತ್ತಲ್ಲ, ಅದ್ ಗೊತ್ತಿರೋ ವಿಚಾರ ತಾನೆ. ಆದ್ರೆ ಇವರು ಆಕೆ ಒಪ್ಲಿಲ್ಲ. ಈಗ ಅವರವರ ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ಸ್ಮಾರಕನ ತೆರವುಗೊಳಿಸಾದ್ಮೇಲೆ ಈಗ ವಿಷ್ಣುವರ್ಧನ್ ಅವ್ರಿಗೆ ಜಾಗ ಕೊಡ್ತೀನಿ ಅಂದಲ್ಲ. ಈ ಹೇಳಿಕೆನ ಮುಂಚೆ MI ಕೊಡ್ಲಿಲ್ಲ. ಇಲ್ಲಿ ಸ್ವಾರ್ಥತನ ಅಡಗೈತೆ. ವಿಷ್ಣುವರ್ಧನ್ ಅಭಿಮಾನಿಗಳನ್ನ ದಾರಿ ತಪ್ಪಿಸೋ ಹುನ್ನಾರ ನಡೀತಾ ಇದೆ. ಅದನ್ನ ನಾವು ಖಂಡಿತವಾಗಿ ಖಂಡಿಸ್ತೀವಿ. ವಿಷ್ಣುವರ್ಧನ್ ಕುಟುಂಬದವರು ಶತ ಪ್ರಯತ್ನ 9 ವರ್ಷ ಓಡಾಡಿ ಅವರು ಯಾವ ರಾಜಕಾರಣಿ ಮತ್ತೆ ಯಾವ ಅಧಿಕಾರಿಗಳವ್ರೆ ಅವ್ರ ಮನೆ ಬಾಗಿಲಿಗೆ ಅನಿರೋದು ಮತ್ತೆ ಭಾರತಿ ಮೇಡಮ್ ಹೋಗಿದ್ದಾರೆ. ನಾವು ಹಳೆ ವಿಷ್ಣುವರ್ಧನ್ ಅಭಿಮಾನಿಗಳು, ನಮಗ್ ಗೊತ್ತು. ಅವತ್ತು ನಾವು ಅಭಿಮಾನಿಗಳು ಸಹ ತಂಡವಾಗಿ ಎಲ್ಲ ಮುಖ್ಯಮಂತ್ರಿಗಳನ್ನ ರಾಜಕಾರಣಿಗಳನ್ನ ಭೇಟಿ ಮಾಡಿದ್ವು. ಶತ ಪ್ರಯತ್ನ ಪಟ್ಟು ಇಲ್ಲಿ ಆಗದೇ ಇಲ್ಲ, ನ್ಯಾಯಾಲಯದಲ್ಲಿ ವಾಪಸ್ ತಗೊಳ್ಳಲ್ಲ ಅಂದಾಗ ನನಗೂ ವಯಸ್ಸಾಯ್ತು, ಎಲ್ಲೋ ಒಂದ್ ಕಡೆ ಆದ್ರೂ ಸಾಕು ಅಂದ್ಬಿಟ್ಟು ಅವರು ಮೈಸೂರಿಗೆ ತಗೊಂಡೋದ್ರೆ ವಿನ ಸ್ವಾರ್ಥತನ ಅವ್ರದ್ದು ಏನೂ ಇಲ್ಲ. ಆದ್ರೆ ರಾಜಕಾರಣಿಗಳ ಒಂದು ಕೇರ್ಲೆಸ್ ಈ ಮಟ್ಟಕ್ಕೆ ಹೋಯ್ತು. ಇವತ್ತು ಮೈಸೂರಿನಲ್ಲಿ ಆಗಿದೆ. ಆದ್ರೆ ನಾವು ಪೂಜೆ ಪುರಸ್ಕಾರ ಮಾಡ್ತಿದ್ದೋ ನಮ್ಮ ಹಿಂದೂ ಸಂಸ್ಕೃತದ ಒಂದು ಪದ್ಧತಿಯಲ್ಲಿ. ಈ ನಾವು ಹಿಂದೂಗಳು ಎಲ್ಲಿ ನಾವು ದಪ್ಪನ್ ಮಾಡ್ತೀವಿ ಅಲ್ಲಿ ನಾವು ಅದನ್ನ ಪೂಜೆ ಪುರಸ್ಕಾರ ಮಾಡ್ತೀವಿ. ಅದನ್ನ ನಡೆಸ್ಕೊಂಬಂದಿದ್ದೀವಿ. ಇನ್ನೊಂದು ಅದನ್ನ ನಡೆಸ್ಕೊಂಬಂದಿದ್ದೀವಿ. ಅದರಿಂದ ಅಭಿಮಾನಿಗಳಿಗೆ ಬಾಂಧವ್ಯ ಜಾಸ್ತಿ ಇದೆ. ಸ್ಮಾರಕದಕ್ಕಿಂತ ಹೆಚ್ಚಾಗಿ, ಮೈಸೂರಿನ ಸ್ಮಾರಕದಕ್ಕಿಂತ ಹೆಚ್ಚಾಗಿ ಇದ್ರ ಬಾಂಧವ್ಯ ಜಾಸ್ತಿ ಇದೆ. ಅದರಿಂದ ಇವತ್ತು ಅಭಿಮಾನಿಗಳು ಇದನ್ನ ಖಂಡಿಸ್ತಾ ಇದೀವಿ. ಒಬ್ಬ ಮೇರು ನಟನ್ಗೆ ಅನ್ಯಾಯ ಆಗೈತೆ. ಇದನ್ನ ಸರಿಪಡಿಸುವಂತದ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲಾಂದ್ರೆ ರಾಜ್ಯ ಗೆದ್ದು ಏನಾರು ಇಡೀ ರಾಜ್ಯಾದ್ಯಂತ ವಿಷ್ಣುವರ್ಧನ್ ಅಭಿಮಾನಿಗಳು ರೋಡ್ಗಿಳಿದ್ರೆ ಆ ಪರಿಣಾಮನ ಯಾರು ಎದುರಿಸಕ್ಕಾಗಲ್ಲ. ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ವಿಷ್ಣುವರ್ಧನ್ ಕುಟುಂಬದವರು ಯಾವತ್ತೂ ಅಭಿಮಾನಿಗಳ ಜೊತೆ ಇದ್ದಾರೆ, ಮುಂದೂ ಇರ್ತಾರೆ, ಇವತ್ತು ಇರ್ತಾರೆ. ಮೇಡಮ್ ಕೋಲಾರದಿಂದ ಬಂದಿದ್ದೀವಿ. ಇವತ್ತು ಇಲ್ಲಿ ಮಾತಾಡಕ್ ಬಂದಿದ್ವಿ. ನಮ್ಗೆ ಏನೋ ಒಂದು ಸಮಾಧಾನ ಆಗಂತ ಉತ್ತರ ಇಲ್ಲ. ಅದೇನೋ ಇರ್ತೀನಿ ಬರ್ತೀನಿ ಅಂತಾರ, ಅದು ಎಲ್ಲಿಗಿರ್ತಾರೋ ಅದು ಎಲ್ಲಿ ಬರ್ತಾರೋ ಗೊತ್ತಿಲ್ಲ. ನಮ್ಗೆ ಡೈರೆಕ್ಟ್ ಆಗಿ ಅದೇನೋ ನೀವು ಸುದ್ದಿ ಬಳಸಿ ಬೆಂಗಳೂರಿಗೆ ಹೋಗಿ ಮಂಗಳೂರಿಂದ ಬೆಂಗಳೂರು ಬರ್ತೀನಿ, ನಮ್ಗೆ ಆ ಆನ್ಸರ್ ಬೇಕಾಗಿಲ್ಲ ಸರ್. ನಮಗೆ ಬೇಕಾಗಿರೋದು ಆ ಪುಣ್ಯಭೂಮಿ ಸಿಗುತ್ತಾ, ಅಲ್ಲಿ ಸ್ಮಾರಕ ಆಗುತ್ತಾ, ಸೆಪ್ಟೆಂಬರ್ 18ಕ್ಕೆ ನಾವು ದೀಪ ಅಲ್ಲಿ ಹಚ್ಚಬಹುದಾ, ಅಲ್ಲಿ ಹಬ್ಬ ಮಾಡಬಹುದಾ, ನಮಗೆ ಡೈರೆಕ್ಟ್ ಆಗಿ ಹೇಳಿ. ಇವತ್ತು ಮಳೆ ಬರ್ತಾ ಇದೆ, ಮಳೆ ಬಂದ್ರು ಬಂದಿದ್ದೀವಿ, ಮಳೆ ಬೀಳ್ತಾ ಇದ್ರು ಇಲ್ಲಿದ್ದೀವಿ. ನಮ್ಗೆ ಅದನ್ನ ಇಷ್ಟು ವರ್ಷದಿಂದ ಪುಂಗಿ ಏನು ಕೆಲಸ ಆಗಿಲ್ಲ. ಡೈರೆಕ್ಟ್ ಆಗಿ ಕೆಲಸ ಆಗುತ್ತಾ? ಇವತ್ತು ಯಾವನೋ ಬಂದ್ ಬೆಂಗಳೂರಲ್ಲಿ ಒಳ್ಳೆ ಬಿಲ್ಡರ್ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟವ್ರೆ, ಅವ್ರಿಗೆಲ್ಲ ಜಾಗ ಇದೆ. ಇವತ್ತು ವಿಷ್ಣುವರ್ಧನ್ ಅವರು 32 ವರ್ಷಗಳ ಕಾಲ ನಟನೆ ಮಾಡಿರೋರು. ಒಂದಲ್ಲ ಎರಡಲ್ಲ 200 ಸಿನಿಮಾಗಳಲ್ಲಿ ಆಕ್ಷನ್ ಮಾಡಿದ್ದಾರೆ. ಕಾಮಿಡಿ, ಕಳ್ಳ, ಪೊಲೀಸ್, ಬಡವ, ಶ್ರೀಮಂತ, ಅನಾಥ, ಕೂಲಿ, ಪೋಲಿ, ಜಾಲಿ, ಅಣ್ಣ, ತಮ್ಮ, ತಂದೆ, ಶಿಕ್ಷಕ, ರಕ್ಷಕ, ಆಚಾರಿ, ಪೂಜಾರಿ, ವಿಲನ್, ಹೀರೋ, ಒನ್ ಅಂಡ್ ಓನ್ಲಿ ಇಷ್ಟೆಲ್ಲ ಆಲ್ ಟೈಪ್ ಆಕ್ಟ್ ಮಾಡಿರೋ ಲೆಫ್ಟ್ ಹ್ಯಾಂಡ್ ಹೀರೋ ಅಂತ ಹೀರೋಗೆ ಮೇಡಮ್ ನೀವು ರಾತ್ರಿ ತೆರವು ಮಾಡೋದು ಸರಿನಾ? ನಮ್ಗೆ ಅಲ್ಲಿ ನೋಡೋಕೆ ಅವಕಾಶ ಕೊಡ್ತಾರೆ ಸರಿನಾ? ಇವತ್ತು ಆ ವಿಷಯ ಇವತ್ತು ಇಲ್ಲೇನು ಹೇಳ್ಕೊಳ್ತಾ ಇದ್ವಿ, ಈ ಒಂದು ಇಷ್ಟೊಂದು ಮಾತುಗಳನ್ನ ಅಲ್ಲಿ ಹೇಳಕ್ಕೂ ಬಿಡ್ತಾ ಇಲ್ಲ. ಇದು ಸರಿನಾ? ಇವತ್ತು ಸುದೀಪ್ ಸರ್ ಅವರು ಮುಂದೆ ಬಂದಿದ್ದಾರೆ. ನಾನು ಏನಾದ್ರು ಅದು ಖರೀದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸರ್ ಅವ್ರು ಖರೀದಿ ಮಾಡ್ಲಿಲ್ಲ, ಅವ್ರ ಮುಂದಾಳತ್ವ ಬಿಡಿ. ಅವ್ರು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಕ್ಯಾನರ್ ಬಿಡಿ. ಇವತ್ತು ಯಾರೋ ಏನೇನೋ ಆಸ್ಪತ್ರೆಯಲ್ಲಿ ಆಗಿದ್ದ ತಕ್ಷಣ ಸ್ಕ್ಯಾನರ್ ಪಟ್ಟಂತ ಬಿಡ್ತೀರಾ, ಅದಕ್ಕಾಗಿ ಇದಕ್ಕಾಗಿ ಅಂತೇಳಿ. ವಿಷ್ಣು ಸರ್ ನಾವು ಹಾಕಲ್ವಾ? ಟೋಟಲ್ ಎಷ್ಟಾಗುತ್ತೆ ಅಮೌಂಟ್ ನೋಡಿ, ಆಮೇಲೆ ಅದನ್ನ ಖರೀದಿ ಮಾಡಿ.
ಸುಮ್ಮ ಅಮೌಂಟ್ ಹಾಕ್ತಿವಿ ನಾವು, ಆಮೇಲೆ ತಗೊಳ್ಳಿ. ಇವತ್ತು ಹೆಂಗಿದೆ ಅಂತ ಕೇಳಿದ್ರೆ ಇಲ್ಲಿ ಮಣ್ಣು ಮಾಡಿಡ್ದು, ಇಲ್ಲಿ ಸುಟ್ಟಿಡ್ದು, ಅಲ್ಲೆಲ್ಲ ಹೋಗಿ ಇದ್ ಮಾಡುವಂತೆ. ಏನ್ರಿ ಇದು, ಏನ್ ನಡೀತದೆ? ಏನ್ ಜನರಿಗೇನು ಇದ್ ಮಾಡ್ತಾರ ನೀವು? ಮನೆಗೆ ನಿಮಗೆ ಬೇಕಾದ್ರೆ ನೀವು ಅಲ್ಲಿ ಮಾಡ್ಕೊಳ್ಳಿ ಸರ್, ಅಭಿಮಾನಿಗಳಿಗೆ ಇಲ್ಲಿ ಬೇಕು, ಅದಾಗುತ್ತಾ? ಸುಮ್ಮನೆ ಮೇಡಮ್ ಅದೆಲ್ಲ ಬಂದ್ವಾ ಓದ್ವಾ, ಬಂದಪುಟ ಓದಪುಟ ಆ ಕೆಲ್ಸಗಳು ಬೇಕಾಗಿಲ್ಲ, ಕೆಲಸ ಆಗುತ್ತಾ? ಅಷ್ಟು ಬೇಕು ನಮ್ಗೆ ಆ ಜಾಗ ಬೇಕು, ಆ ಜಾಗದಲ್ಲಿ ನಾವು ಹಬ್ಬ ಮಾಡ್ಬೇಕು. ಇವತ್ತು ರಾಜ್ಕುಮಾರ್ ಒಂದತ್ರ ಆಗ್ತೀರಾ, ಅಂಬರೀಶ್ ಅವ್ರನ್ನ ಒಂದತ್ರ ಆಗ್ತೀರಾ, ವಿಷ್ಣುವರ್ಧನ್ ಒಂದತ್ರ ಆಗ್ತೀರಾ, ಶಂಕರ್ ನಾಗೂನ್ ಒಂದತ್ರ ಆಗ್ತೀರಾ, ಟಗರ್ ಪ್ರಭಾಕರನ್ ಒಂದತ್ರ ಆಗ್ತೀರಾ, ಎಲ್ಲಾರು ಒಂದತ್ರ ಹಾಕಿ ಸ್ವಾಮಿ. ಇವತ್ತು ಯಾರೋ ಒಬ್ಬರದ್ದು ಪುಣ್ಯಸ್ಮರಣ ಅಂತ ಕೇಳಿದ್ರೆ ಅವತ್ತು ಒಂದ್ ದಿವಸ ಮಾತ್ರ ಅಲ್ಲ ಹಬ್ಬ ಹೂ ಬೀಳುತ್ತೆ. ಇವ್ ನಾವೇಳ ಈ ಪ್ರಕಾರ ಪ್ರತಿದಿನ ನಾವು ಹೂ ಬೀಳುತ್ತೆ. ಅಭಿಮಾನಿಗಳು ನಾವು ಕೆಲವರು ನಾವು ನೋಡೇ ಇಲ್ಲ ಸರ್. ಅವಾಗ ಅಟ್ಲೀಸ್ಟ್ ಸತ್ತ ಮೇಲೆ ಅವ್ರ ಸ್ಮಾರಕ ನೋಡೋಂತ ಅವಕಾಶ ಮಾಡ್ಕೊಡಿ. ಟ್ಯಾಲೆಂಟ್ ಯೋಚನೆ ಮಾಡ್ಬೇಕು ಸರ್, ಇಲ್ಲಿ ಸರ್ಕಾರ ಡಿಸೈಡ್ ಮಾಡ್ಬೇಕು ಇದನ್ನ. ಸೊ ಟೋಟಲಿ ನಾವ್ ಹೇಳೋದು ಅಂತ ಕೇಳಿದ್ರೆ ಇಲ್ಲಿ ನಾವು ಬಂದಿದ್ವಿ, ನನಗೇನು ಬಂದಿದ್ದ ಸಂಬಂಧಪಟ್ಟಂಗೆ ನಮಗೆ ಸಮಾಧಾನ ಆಗಿಲ್ಲ ಮೇಡಮ್. ಇಲ್ಲಿ ಆ ತರ ಉತ್ತರ ಸಿಗ್ಲಿಲ್ಲ. ನಮಗೆ ಆ ಜಾಗ ಬೇಕು, ಅದು ಸ್ವಲ್ಪ ಸಂಬಂಧಪಟ್ಟಂಗೆ ಏನಾದ್ರು ಇದೆಯಾ? ಇವತ್ತು ಸುದೀಪ್ ಸರ್ ಅವರು ದುಡ್ಡಾದ್ರೂ ಓಕೆ, ಬಾಡಿ ಬೆಡ್ ಆದ್ರೂ ಓಕೆ ನಿಂತವ್ರೆ. ವಿಷ್ಣು ಸರ್ ಹೆಸರು ಹೇಳ್ಕೊಂಡು ಸ್ಕ್ರೀನ್ ಅಲ್ಲಿ ಹೆಸರು ಮಾಡಿದ್ರೆ ಎಷ್ಟೋ ಜನ ಇದಾರೆ. ಆದ್ರೆ ಇವತ್ತು ಕರ್ನಾಟಕದ ಆದ್ರೆ ಇವತ್ತು ಸ್ಮಾರಕಕ್ಕೆ ದುಡ್ಡಾದ್ರೂ ಓಕೆ, ಬಾಡಿ ಬ್ಲಡ್ ಆದ್ರೂ ಓಕೆ ಕೊಡೋ ಸಿದ್ಧ ಅಂತ ಒಬ್ಬರೇ ಕರ್ನಾಟಕದ ಕಿಚ್ಚ ಹುಚ್ಚ ಅಭಿನಯ ಚಕ್ರವರ್ತಿ ಬೌದ್ಧ ಭಾಷಾ ಕಿಚ್ಚ ಸುದೀಪ್ ಆಗಿರ್ಬೇಕು ಮೇಡಮ್ ಅಭಿಮಾನ ಅಂತ ಕೇಳೋದು.